ಇಡೀ ಪ್ರಪಂಚ ಎಲ್ಲ ಒಂದು ಕೆಟ್ಟ ವೈರಸ್ ನಿಂದ ನಾಶ ಆಗಿ ಜನಗಳೆಲ್ಲ ಜೋಂಬಿಗಳಾಗಿ ಕನ್ವರ್ಟ್ ಆಗಿರ್ಬೇಕಾದ್ರೆ ಅದಕ್ಕೆ ಒಂದು ಸೀರಮ್ ನ ಕಂಡುಹಿಡಿಯೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಆ ಸೀರಮ್ ನ ಕಂಡುಹಿಡಿಬೇಕು ಅಂದ್ರೆ ಒಳ್ಳೆ ಆಂಟಿಬಾಡಿ ಶಕ್ತಿ ಇರುವಂತ ಒಬ್ಬ ವ್ಯಕ್ತಿ ಬೇಕಾಗಿರ್ತಾನೆ. ಅವನನ್ನ ಹುಡ್ಕೋದಕ್ಕೆ ಜಾನ್ಸನ್ ತುಂಬಾ ಜನಗಳನ್ನ ಸಾಯಿಸ್ತಿರ್ತಾನೆ. ಕೊನೆಗೆ ಆ ವ್ಯಕ್ತಿ ಸಿಕ್ಕಿದ್ನ, ಆ ವ್ಯಕ್ತಿಯಿಂದ ಸೀರಮ್ ನ ರೆಡಿ ಮಾಡಿದ್ರ ಅನ್ನೋದನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ ಮೇಜ್ ರನ್ನರ್ ಡೆತ್ ಕ್ಯೂರ್ ಅಂತ. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಅದ್ಭುತವಾಗಿದೆ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಒಂದು ಡಿಸ್ಟ್ರಾಯ್ ಆಗಿರುವಂತ ಸಿಟಿನ ತೋರಿಸ್ತಾರೆ. ಯಾವ ಮನುಷ್ಯರು ಬದುಕಿಲ್ದಿರುವಂತ ಒಂದು ಸಿಟಿ ಒಳಗಡೆ ಒಂದು ಜೀಪ್ ಹೋಗ್ತಿರುತ್ತೆ. ಇನ್ನೊಂದ್ ಕಡೆ ಜಾರ್ಜ್ ಮತ್ತೆ ಬೃಂದಾ ಇಬ್ರು ಒಂದು ಜೀಪ್ ನಲ್ಲಿ ಕೂತ್ಕೊಂಡು ಏನಕ್ಕೂ ಕಾಯ್ತಾ ಇರ್ತಾರೆ. ಆ ಸಮಯದಲ್ಲಿ ಅವ್ರಿಗೆ ಒಂದು ಟ್ರೈನ್ ಸೌಂಡ್ ಕೇಳುತ್ತೆ. ಅದರಿಂದ ಅವ್ರುಗಳು ಗನ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಆ ಶಬ್ದ ಬಂದ್ ಕಡೆ ಹೋಗ್ತಿರ್ತಾರೆ. ಅವ್ರುಗಳು ಸ್ವಲ್ಪ ದೂರ ಬಂದಾಗ ಒಂದು ಜಾಗದಲ್ಲಿ ಒಂದು ಟ್ರೈನ್ ಹೋಗ್ತಿರುತ್ತೆ. ಆ ಟ್ರೈನ್ ನ ಇವ್ರುಗಳು ಚೇಸ್ ಮಾಡ್ಕೊಂಡು ಬಂದು ಅದರ ಲೋಕೋ ಪೈಲಟ್ ಗಳಿಗೆ ಶೂಟ್ ಮಾಡಿ ಸಾಯಿಸೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ಡ್ರೈವರ್ಸ್ ಗಳು ಅದರಿಂದ ಬಚಾವಾಗಿ ಅವರ ಸೆಕ್ಯೂರಿಟಿ ಟೀಮ್ಗೆಲ್ಲ ನಾವು ಒಂದು ಸಮಸ್ಯೆಲಿದ್ದೀವಿ, ಯಾರೋ ನಮ್ಮನ್ನ ಟ್ರ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಇನ್ಫಾರ್ಮ್ ಮಾಡ್ತಾರೆ. ಅಷ್ಟರಲ್ಲಿ ಇನ್ನೊಂದ್ ಕಡೆ ಸಿಟಿ ಒಳಗಡೆ ಹೋಗ್ತಿದ್ದಂತ ಜೀಪು ಆ ಟ್ರೈನ್ ಕಡೆನೆ ಬರ್ತಿರುತ್ತೆ. ಅದರಲ್ಲಿ ಈ ಕಥೆಯ ಮೇನ್ ಇರೋದ ಥಾಮಸ್ ಮತ್ತೆ ವಿನ್ಸ್ ಇರ್ತಾರೆ. ಅವರು ವಾಕಿನಲ್ಲಿ ಜಾರ್ಜ್ ಮತ್ತೆ ಬೃಂದಾಗೆ ನಾವುಗಳು ನಿಮ್ ಹಿಂದೆನೆ ಬರ್ತಾ ಇದೀವಿ ಅಂತ ಹೇಳಿ ಜೀಪ್ ನ ಟ್ರ್ಯಾಕ್ ಮೇಲ್ಗಡೆ ಹತ್ತಿಸ್ಕೊಂಡು ತುಂಬಾ ಸ್ಪೀಡ್ ಆಗಿ ಟ್ರೈನ್ ಹಿಂದೆನೆ ಹೋಗ್ತಿರ್ತಾರೆ. ಈ ಕಡೆ ಲೋಕೋ ಪೈಲಟ್ ಗಳು ಕೂಡ ಜಾರ್ಜ್ ಮತ್ತೆ ಬೃಂದಾಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಇನ್ನೊಂದ್ ಕಡೆ ಥಾಮಸ್ ಜೀಪ್ ಇಂದ ಹೊರಗಡೆ ಬಂದು ಒಂದು ಹುಕ್ ನ ತಗೊಂಡು ಮುಂದೆ ಹೋಗ್ತಿದ್ದಂತ ಟ್ರೈನ್ ಗೆ ಹಾಕಿ ವಿನ್ಸ್ ನ ಹೊರಗಡೆ ಕರೀತಾನೆ. ಅದರಿಂದ ವಿನ್ಸ್ ಕೂಡ ಜೀಪ್ ಇಂದ ಹೊರಗಡೆ ಬಂದು ಮುಂದೆ ಹೋಗ್ತಿದ್ದಂತ ಟ್ರೈನ್ ಗೆ ಹತ್ತೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಆ ಜೀಪ್ ನ ಟೈರು ಬ್ಲಾಸ್ಟ್ ಆಗಿ ವಿನ್ಸ್ ಜೀಪ್ ಮೇಲ್ಗಡೆ ಬಿದ್ದೋಗ್ತಾನೆ. ಆದ್ರೂ ಕೂಡ ಅವನು ಮತ್ತೆ ಮೇಲ್ಗಡೆ ಎದ್ದು ಮುಂದೆ ಹೋಗ್ತಿದ್ದಂತ ಟ್ರೈನ್ ಗೆ ಜಂಪ್ ಮಾಡ್ತಾನೆ. ಅಷ್ಟರಲ್ಲಿ ಅವ್ರಗಳ ಜೀಪ್ ಪಲ್ಟಿ ಆಗ್ಬಿಡುತ್ತೆ. ಆ ಸಮಯದಲ್ಲಿ ಅಲ್ಲಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಒಂದು ಸ್ಪೇಸ್ ಶಿಪ್ ನಲ್ಲಿ ಬಂದು ಜಾರ್ಜ್ ಮತ್ತೆ ಬೃಂದಾ ಕಡೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಅವ್ರುಗಳು ಆ ಜಾಗದಿಂದ ಬೇರೆ ಕಡೆ ಹೋಗ್ತಿರ್ತಾರೆ. ಅವರಿಂದನೇ ಆ ಸ್ಪೇಸ್ ಶಿಪ್ ಕೂಡ ಹೋಗ್ತಿರುತ್ತೆ. ಆ ಸಮಯದಲ್ಲಿ ಥಾಮಸ್ ಮತ್ತೆ ವಿನ್ಸ್ ಇಬ್ರು ಟ್ರೈನ್ ಮೇಲ್ಗಡೆ ಹತ್ತಿ ಓಡೋಗ್ತಿರ್ತಾರೆ. ಅವರನ್ನ ಹಿಡಿಯೋದಕ್ಕೆ ಇನ್ನೊಂದ್ ಕಡೆಯಿಂದ ಗಾರ್ಡ್ಸ್ ಗಳು ಬರ್ತಿರ್ತಾರೆ. ಅದನ್ನ ನೋಡಿ ವಿನ್ಸ್ ಮತ್ತೆ ಥಾಮಸ್ ಇಬ್ರು ಆ ಟ್ರೈನ್ ಬೋಗಿಯ ಮಧ್ಯಕ್ಕೆ ಒಂದು ಬಾಂಬ್ ಫಿಕ್ಸ್ ಮಾಡಿ ಅಲ್ಲಿಂದ ದೂರ ಹೋಗ್ತಾರೆ. ಅಷ್ಟರಲ್ಲಿ ಆ ಜಾಗಕ್ಕೆ ಗಾರ್ಡ್ಸ್ ಗಳು ಬಂದ್ಬಿಡ್ತಾರೆ. ಅದೇ ಸಮಯಕ್ಕೆ ಬಾಂಬ್ ಬ್ಲಾಸ್ಟ್ ಆಗಿ ಆ ಟ್ರೈನ್ ಬೋಗಿ ಅರ್ಧಕ್ಕೆ ಕಟ್ಟಾಗಿ ಸ್ವಲ್ಪ ಬೋಗಿಗಳು ಹಿಂದೆನೆ ಉಳ್ಕೊಳ್ತವೆ. ಇನ್ ಸ್ವಲ್ಪ ಬೋಗಿಗಳು ಮುಂದೆ ಹೋಗ್ತಿರ್ತವೆ. ಹಿಂದೆ ಹೋಗ್ತಿದ್ದಂತ ಬೋಗಿಗಳು ಸ್ಟಾಪ್ ಆದ್ಮೇಲೆ ಥಾಮಸ್ ವಿಷಲ್ ಹಾಕಿ ನ್ಯೂಟ್ ಮತ್ತೆ ಅವರ ಟೀಮ್ ನವ್ರನ್ನೆಲ್ಲ ಅಲ್ಲಿ ಕರೀತಾನೆ. ಅವಾಗ ನ್ಯೂಟ್ ಮತ್ತೆ ಅವನ ಟೀಮ್ ನವರೆಲ್ಲ ಬಂದು ಆ ಟ್ರೈನ್ ಬೋಗಿನ ಚಾರ್ಸಿಯಿಂದ ಕಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಅದ್ರೊಳಗಡೆ ತುಂಬಾನೇ ಜನಗಳಿರ್ತಾರೆ. ಅವ್ರ ಜೊತೆ ಮೀನು ಕೂಡ ಇರ್ತಾನೆ. ಅವ್ರಗಳನ್ನ ಯಾರು ಆ ಟ್ರೈನ್ ಬೋಗಿನಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗ್ತಿರ್ತಾರೆ. ಅವ್ರುಗಳು ಯಾರು ಇವ್ರುಗಳನ್ನ ಟ್ರೈನ್ ಬೋಗಿನಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ನಮ್ಗೆ ಮುಂದೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಗಾರ್ಡ್ಸ್ ಗಳು ಮುಂದೆ ಹೋಗ್ತಿದ್ದಂತ ಟ್ರೈನ್ ನ ಸ್ವಲ್ಪ ದೂರದಲ್ಲಿ ಸ್ಟಾಪ್ ಮಾಡಿ ಇವ್ರ ಕಡೆನೆ ಬರ್ತಿರ್ತಾರೆ. ಇನ್ನೊಂದ್ ಕಡೆ ಜಾರ್ಜ್ ಮತ್ತೆ ಬೃಂದಾ ಇಬ್ರು ಒಂದು ಜಾಗಕ್ಕೆ ಹೋಗಿ ಸ್ಪೇಸ್ ಶಿಪ್ ನಲ್ಲಿ ಇದ್ದಂತ ಗಾರ್ಡ್ಸ್ ಗಳಿಗೆ ಲಾಕ್ ಆಗ್ಬಿಡ್ತಾರೆ. ಅದರಿಂದ ಗಾರ್ಡ್ಸ್ ಗಳು ಸ್ಪೇಸ್ ಶಿಪ್ ನ ಲ್ಯಾಂಡ್ ಮಾಡಿ ಬೃಂದಾ ಮತ್ತೆ ಜಾರ್ಜ್ ನ ಅರೆಸ್ಟ್ ಮಾಡೋದಕ್ಕೆ ಅಂತ ಬರ್ತಿರ್ತಾರೆ. ಅವಾಗ ಕೆಲವು ಗಾರ್ಡ್ಸ್ ಗಳು ಒಂದು ಗುಂಡಿ ಒಳಗಡೆ ಬಿದ್ದೋಗ್ಬಿಡ್ತಾರೆ. ಅಷ್ಟರಲ್ಲಿ ಆ ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ದಂತ ಫ್ರೇಮ್ ಮತ್ತೆ ಅವನ ಟೀಮ್ ನವರೆಲ್ಲ ಹೊರಗಡೆ ಬಂದು ಗಾರ್ಡ್ಸ್ ಗಳಿಗೆ ಗನ್ ನೇಮ್ ಮಾಡಿ ನಿಂತ್ಕೊಳ್ತಾರೆ. ಅವಾಗ ಗಾರ್ಡ್ಸ್ ಗಳೆಲ್ಲ ಬೃಂದಾ ಮತ್ತೆ ಜಾರ್ಜ್ ಮಾಡಿದಂತ ಟ್ರ್ಯಾಪ್ ಗೆ ಸಿಗಾಕೊಳ್ತಾರೆ. ಈ ಕಡೆ ಥಾಮಸ್ ಮತ್ತೆ ವಿನ್ಸ್ ಇಬ್ರು ಟ್ರೈನ್ ಬೋಗಿಗೆ ರೋಪ್ ಗಳನ್ನ ಹಾಕಿ ಗಾರ್ಡ್ಸ್ ಗಳಿಗೆ ಶೂಟ್ ಮಾಡ್ತಿರ್ತಾರೆ. ಇನ್ನೇನ ಆ ಗಾರ್ಡ್ಸ್ ಗಳು ಆ ಟ್ರೈನ್ ಬೋಗಿ ಹತ್ರ ಬರ್ಬೇಕು. ಅಷ್ಟರಲ್ಲಿ ಜಾರ್ಜ್, ಫ್ರೇ, ಬೃಂದಾ ಎಲ್ರು ಅಲ್ಲಿಗೆ ಸ್ಪೇಸ್ ಶಿಪ್ ನ ತಗೊಂಡ್ ಬಂದು ಒಂದು ಹುಕ್ ನ ಕೆಳಗಡೆ ಬಿಡ್ತಾರೆ. ಆ ಹುಕ್ಕಿಗೆ ಥಾಮಸ್ ಮತ್ತೆ ನ್ಯೂಟನ್ ಇಬ್ರು ಟ್ರೈನ್ ಬೋಗಿಗೆ ಹಾಕಿದಂತ ಹುಕ್ ಗಳನ್ನ ಹಾಕಿ ಆ ಬೋಗಿನ ಸ್ಪೇಸ್ ಶಿಪ್ ಇಂದ ಮೇಲ್ಗಡೆ ಎತ್ಕೊಂಡು ಆ ಜಾಗದಿಂದ ಎಸ್ಕೇಪ್ ಆಗ್ತಾರೆ. ಅದಾದ್ಮೇಲೆ ಆ ಬೋಗಿನ ಒಂದು ಜಾಗದಲ್ಲಿ ಇಟ್ಟು ಅದರ ಡೋರ್ ನ ಓಪನ್ ಮಾಡಿ ಅದ್ರೊಳಗಡೆ ಇದ್ದವ್ರನ್ನೆಲ್ಲ ರಿಲೀಸ್ ಮಾಡ್ತಿರ್ತಾರೆ. ಆದ್ರೆ ಆ ಬೋಗಿನಲ್ಲಿ ಮೀನು ಇರೋದಿಲ್ಲ. ಅದರಿಂದ ಅವ್ರಗಳಿಗೆ ತುಂಬಾನೇ ಬೇಜಾರಾಗುತ್ತೆ. ನಂತರ ವಿನ್ಸ್ ಟ್ರೈನ್ ಬೋಗಿ ಒಳಗಡೆ ಇದ್ದವ್ರಿಗೆಲ್ಲ ವಿಕೆಟ್ ಕಂಪ್ನಿಯವರು ನಿಮ್ಗಳನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ನಿಮ್ಗಳ ಹತ್ರ ಇರುವಂತ ಒಂದು ಅಂಶ ಅವ್ರಗಳಿಗೆ ಬೇಕಿದೆ, ಅದೇ DNA. ಅದರಿಂದ ಅವ್ರುಗಳು ಒಂದು ಸೀರಮ್ ನ ಕಂಡುಹಿಡಿಬೇಕು ಅಂತ ಇದ್ದಾರೆ. ಆ ಸೀರಮ್ ನಿಂದ ಇಡೀ ಪ್ರಪಂಚಕ್ಕೆಲ್ಲ ಸ್ಪ್ರೆಡ್ ಆಗಿರುವಂತ ವೈರಸ್ ನ ನಾಶ ಮಾಡಬಹುದು. ಆದ್ರೆ ಅಷ್ಟರಲ್ಲಿ ನೀವುಗಳೇ ಇರೋದಿಲ್ಲ. ಅದರಿಂದ ನಾವೆಲ್ಲ ಈ ಬೋಟ್ ನಲ್ಲಿ ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಹೋಗೋಣ ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ಜಾರ್ಜ್ ಬೃಂದಾ ಕಾಲಿಗೆ ವೈರಸ್ ನಿಂದ ಇನ್ಫೆಕ್ಷನ್ ಆಗಿರುವಂತ ಒಬ್ಬ ಮನುಷ್ಯ ಕಚ್ಚಿರೋದನ್ನ ನೋಡಿ ನೀನು ಆರಾಮಾಗಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಬೃಂದಾ ಹೌದು ನಾನು ನಾರ್ಮಲ್ ಆಗೇ ಇದ್ದೀನಿ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಆ ಜಾಗದಲ್ಲಿ ಸ್ಪ್ರೆಡ್ ಆಗಿರುವಂತ ವೈರಸ್ ಇಂದ ತುಂಬಾ ಜನಗಳು ಜೋಂಬಿಗಳಾಗಿರ್ತಾರೆ. ಇನ್ನೊಂದ್ ಕಡೆ ಥಾಮಸ್ ಮತ್ತೆ ನ್ಯೂಟ್ ಎಲ್ರು ಹ್ಯಾರಿಸ್ ಗೆ ಕುಡಿಯೋದಕ್ಕೆ ಸ್ವಲ್ಪ ನೀರ್ನ ಕೊಟ್ಟು ಏನಾಯ್ತು ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಹ್ಯಾರಿಸ್ ಅವ್ರುಗಳು ನಮ್ಮ ಹಳೆ ಮೆಮೊರೀಸ್ ಗಳನ್ನೆಲ್ಲ ಎರೇಸ್ ಮಾಡಿದ್ದಾರೆ. ಆದ್ರೆ ಯಾವಾಗ್ಲೂ ಅವ್ರುಗಳು ಒಂದು ಸಿಟಿ ಬಗ್ಗೆ ಮಾತಾಡ್ತಿದ್ರು ಅಂತ ಹೇಳ್ತಾನೆ. ಅದನ್ನ ಕೇಳಿ ಥಾಮಸ್ ಮತ್ತೆ ನ್ಯೂಟ್ ಇಬ್ರು ಅವನು ಯಾವ ಸಿಟಿ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಯೋಚನೆ ಮಾಡಿ ಅದಿರ್ಲಿ
ಮೀನು ಎಲ್ಲಿ, ಅವನು ಟ್ರೈನ್ ಬೋಗಿ ಒಳಗಡೆ ಯಾಕಿರ್ಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಹ್ಯಾರಿಸ್ ಮೀನು ಕೂಡ ಟ್ರೈನ್ ನಲ್ಲಿ ಇದ್ದ, ಆದ್ರೆ ಅವನು ಬೇರೆ ಬೋಗಿನಲ್ಲಿ ಇದ್ದ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ಟ್ರೈನ್ ನಲ್ಲಿ ಉಳ್ದವ್ರನ್ನೆಲ್ಲ ಕೆಳಗಡೆ ಇಳಿಸ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಜಾನ್ಸ್ ಬರ್ತಿರ್ತಾನೆ. ಅವನಿಗೆ ಒಬ್ಬ ಗಾರ್ಡ್ಸ್ ನಡೆದಿದ್ ವಿಷಯನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ನಮ್ಮ ಟೀಮ್ ನವರು ಅವ್ರಗಳನ್ನ ಹಿಡಿಯೋದಕ್ಕೆ ಇವಾಗಲೇ ಹೋಗಿದ್ದಾರೆ ಅಂತ ಹೇಳ್ತಿರ್ತಾನೆ. ಆ ಸಮಯದಲ್ಲಿ ಜಾನ್ಸ್ ಮೀನನ್ನ ನೋಡಿ ಅವ್ರುಗಳು ಎಲ್ಲೂ ಹೋಗೋದಿಲ್ಲ, ನಮ್ಮ ಹತ್ರ ಬಂದೇ ಬರ್ತಾರೆ ಅಂತ ಹೇಳ್ತಿರ್ತಾನೆ. ಈ ಕಡೆ ಥಾಮಸ್ ವಿನ್ಸ್ಗೆ ಒಂದು ಮ್ಯಾಪ್ ನ ತೋರಿಸಿ ಹ್ಯಾರಿಸ್ ಹೇಳಿದ್ದು ಇದೇ ಜಾಗ, ಮೀನುನ ಇದೇ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇದು 500 ಮೈಲ್ಸ್ ನಷ್ಟು ದೂರ ಇದೆ. ನಾವುಗಳು ನಮ್ಮ ಗಾಡಿಗಳನ್ನ ತಗೊಂಡು ಇಲ್ಲಿಗೆ ಹೋಗಿ ಮೀನುನ ವಾಪಸ್ ಕರ್ಕೊಂಡು ಬರೋದಕ್ಕೆ 1 ವಾರ ಆಗುತ್ತೆ. ಹೇಗಾದ್ರೂ ಮಾಡಿ ನಾವುಗಳು ಈ ಮಿಷನ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ತಿರ್ತಾನೆ. ಅದಕ್ಕೆ ವಿನ್ಸ್ ಏನು 1 ವಾರ ಆಗುತ್ತಾ, ನಮ್ಮ ಹತ್ರ 100 ಜನಕ್ಕಿಂತ ಜಾಸ್ತಿ ಮಕ್ಳುಗಳಿದಾವೆ, ಅವ್ರಗಳನ್ನ ಬಿಟ್ಟು ನಾವು 1 ವಾರ ಎಲ್ಲೂ ಹೋಗೋದಕ್ ಆಗೋದಿಲ್ಲ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಜಾರ್ಜ್ ಬಂದು ಆ ಸಿಟಿ ಬಗ್ಗೆ ನನ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ, ನಾನು ಅಲ್ಲಿ ಸ್ವಲ್ಪ ದಿನ ವಾಸ ಇದ್ದೆ, ಆ ಸಿಟಿಗೆ ವಿಕೆಟ್ ಅಂತ ಕರೀತಾರೆ, ಅದ್ರೊಳಗಡೆ ಹೋದ್ರೆ ಮತ್ತೆ ವಾಪಸ್ ಬರೋದು ತುಂಬಾನೇ ಕಷ್ಟ ಅಂತ ಹೇಳ್ತಾರೆ. ಅದರಿಂದ ವಿನ್ಸ್ ನಾವು ಆದಷ್ಟು ಬೇಗ ಈ ಜಾಗದಿಂದ ಬೇರೆ ಜಾಗಕ್ಕೆ ಮಕ್ಳುಗಳನ್ನ ಶಿಫ್ಟ್ ಮಾಡ್ಬೇಕು, ಮೊದ್ಲು ಅದನ್ನ ಮಾಡೋಣ ಅಂತ ಹೇಳ್ತಾನೆ. ಅದರಿಂದ ಥಾಮಸ್ ಎಲ್ರು ಮಲ್ಗಿರ್ಬೇಕಾದ್ರೆ ಅವನೊಬ್ನೇ ಮೀನುನ ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಅವನ ಜೊತೆ ಹೋಗೋದಕ್ಕೆ ನ್ಯೂಟ್ ಮತ್ತೆ ಫ್ರೈ ಕೂಡ ರೆಡಿ ಆಗಿರ್ತಾರೆ. ಅವರು ಥಾಮಸ್ಗೆ ನಾವೆಲ್ಲ ಒಟ್ಟಿಗೆ ಈ ಕೆಲಸನ ಸ್ಟಾರ್ಟ್ ಮಾಡಿದೀವಿ, ಒಟ್ಟಿಗೆ ಈ ಕೆಲಸನ ಎಂಡ್ ಮಾಡೋಣ ಅಂತ ಹೇಳ್ತಾರೆ. ಅದರಿಂದ ಅವ್ರ 3 ಜನನು ಒಟ್ಟಿಗೆ ಮೀನುನ ಕರ್ಕೊಂಡ್ ಬರೋದಕ್ಕೆ ಅಂತ ವಿಕೆಟ್ ಸಿಟಿ ಕಡೆ ಹೊರಡ್ತಾರೆ. ಇನ್ನೊಂದ್ ಕಡೆ ಮೀನುನ ಲ್ಯಾಬಿಗೆ ಕರ್ಕೊಂಡ್ ಬಂದು ಅವನ ಬ್ರೈನ್ ಚೆಕ್ ಮಾಡ್ತಿರ್ತಾರೆ. ಅದರಿಂದ ಅವನಿಗೆ ತುಂಬಾನೇ ನೋವಾಗ್ತಿರುತ್ತೆ. ಅದನ್ನ ಹೇವ ಅಬ್ಸರ್ವ್ ಮಾಡ್ತಿರ್ತಾರೆ. ಅಲ್ಲಿ ಟೆರೆಸ ಕೂಡ ಇರ್ತಾಳೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಥಾಮಸ್, ನ್ಯೂಟ್ ಮತ್ತೆ ಫ್ರೈ ಎಲ್ರು ವಿಕೆಟ್ ಸಿಟಿ ಹತ್ರ ಬಂದು ಒಂದು ಸುರಂಗದಿಂದ ಸಿಟಿ ಒಳಗಡೆ ಹೋಗೋದಕ್ಕೆ ಡಿಸೈಡ್ ಮಾಡಿ ಆ ಸುರಂಗದೊಳಗಡೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ವೈರಸ್ ನಿಂದ ಇನ್ಫೆಕ್ಷನ್ ಆಗಿರುವಂತ ಜೋಂಬಿ ಇರ್ತಾನೆ. ಅವನನ್ನ ನೋಡಿ ಥಾಮಸ್ ಅವನು ಒಬ್ನೇ ಇದ್ದಾನೆ, ನಿಧಾನವಾಗಿ ಅವನ ಹತ್ರ ಹೋಗಿ ನಂತರ ಜೀಪ್ ನ ಸ್ಪೀಡ್ ಮಾಡು ಅಂತ ಹೇಳ್ತಾನೆ. ಅದರಿಂದ ಫ್ರೈ ನಿಧಾನವಾಗಿ ಜೀಪ್ ನ ಮೂವ್ ಮಾಡ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಆ ಜೀಪ್ ಸುತ್ತ ತುಂಬಾ ಜೋಂಬಿಗಳು ಸುತ್ತಾಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತಾರೆ. ಅದರಿಂದ ಅವ್ರುಗಳು ಜೀಪ್ ನ ಸ್ಪೀಡ್ ಮಾಡಿ ಅಲ್ಲಿಂದ ಮುಂದೆ ಹೋಗ್ತಿರ್ತಾರೆ. ಅವಾಗ ಒಬ್ಬ ಜೋಂಬಿ ಅವರ ಜೀಪ್ ನ ಮುಂದೆ ಬಂದು ಆ ಜೀಪ್ ಗ್ಲಾಸ್ ನ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದರಿಂದ ಫ್ರೈ ಜೀಪ್ ನ ಆ ಕಡೆ ಈ ಕಡೆ ಆಡಿಸ್ತಾ ಪಕ್ಕದಲ್ಲಿ ಇದ್ದಂತ ಒಂದು ವೆಹಿಕಲ್ ಗೆ ಡ್ಯಾಶ್ ಹೊಡೆದು ಆ ಜೋಂಬಿ ಕೆಳಗಡೆ ಬೀಳೋ ತರ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಅವ್ರುಗಳು ಹೋಗ್ತಿದ್ದಂತ ಜೀಪು ಪಲ್ಟಿ ಆಗ್ಬಿಡುತ್ತೆ. ಅವಾಗ ಅವ್ರುಗಳು ಆ ಜೀಪ್ ಇಂದ ಹೇಗೋ ಮಾಡಿ ಹೊರಗಡೆ ಬಂದು ನೋಡಿದ್ರೆ ಅಲ್ಲೂ ಕೂಡ ಒಬ್ಬ ಜೋಂಬಿ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ತಾನೆ. ಅದರಿಂದ ಫ್ರೈ ಜೀಪ್ ನಲ್ಲಿ ಇದ್ದಂತ ಗನ್ನ ತಗೊಂಡು ಆ ಜೋಂಬಿಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಆದ್ರೆ ಅಷ್ಟರಲ್ಲಿ ಅಲ್ಲಿ ಇನ್ನೂ ತುಂಬಾ ಜೋಂಬಿಗಳು ಇರ್ತಾರೆ. ಅದರಿಂದ ಅವ್ರುಗಳು ಆ ಜೋಂಬಿಗಳಿಗೆ ಶೂಟ್ ಮಾಡ್ಕೊಂಡು ಹಿಂದೆ ಹೋಗ್ತಿರ್ಬೇಕಾದ್ರೆ ಹಿಂದೆಯಿಂದನೂ ತುಂಬಾ ಜೋಂಬಿಗಳು ಬಂದ್ಬಿಡ್ತಾರೆ. ಆ ಸಮಯದಲ್ಲಿ ಅವ್ರಗಳ ಹತ್ರ ಇದ್ದಂತ ಬುಲೆಟ್ಸ್ ಗಳು ಕೂಡ ಖಾಲಿ ಆಗ್ಬಿಡ್ತವೆ. ಇನ್ನೇನು ಎಲ್ಲಾ ಜೋಂಬಿಗಳು ಅವ್ರ ಮೇಲೆ ಅಟ್ಯಾಕ್ ಮಾಡ್ತವೆ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅಲ್ಲಿಗೆ ಜಾರ್ಜ್ ಮತ್ತೆ ಬ್ರಿಂದಾ ಇಬ್ರು ಒಂದು ಜೀಪ್ ನಲ್ಲಿ ಬಂದು ಅವ್ರಗಳನ್ನ ಕರ್ಕೊಂಡು ಆ ಸುರಂಗದಿಂದ ಹೊರಗಡೆ ಬರ್ತಾರೆ. ಅವಾಗ ಬ್ರಿಂದಾ ಥಾಮಸ್ಗೆ ನಮ್ಗೆ ಒಂದ್ ಮಾತು ಹೇಳ್ದೆ, ನೀವುಗಳು ಹೇಗ್ ಬಂದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಥಾಮಸ್ ನೀವು ಅಲ್ಲಿರುವಂತ ಮಕ್ಳುಗಳನ್ನ ಸೇಫ್ ಆದ ಜಾಗ ಕರ್ಕೊಂಡು ಹೋಗ್ಲಿ ಅಂತ ಬರೀ ನಾವುಗಳೇ ಬಂದ್ವಿ ಅಂತ ಹೇಳ್ತಿರ್ತಾನೆ. ಅಷ್ಟಲೇ ಅವ್ರಗಳಿಗೆ ವಿಕೆಟ್ ಸಿಟಿ ಕಾಣುತ್ತೆ. ಅದರಿಂದ ಅವ್ರುಗಳು ಜೀಪ್ ಇಂದ ಕೆಳಗಡೆ ಇಳ್ದು ಆ ಸಿಟಿ ಕಡೆ ನೋಡ್ತಾ ಮೀನುನ ಇದ್ರೊಳಗಡೆ ಕರ್ಕೊಂಡು ಹೋಗಿರಬಹುದು ಅಲ್ವಾ ಅಂತ ಮಾತಾಡ್ಕೊಳ್ತಿರ್ತಾರೆ. ಆ ಸಿಟಿ ಒಳಗಡೆ ಟೆರೆಸಾ ಸೈಂಟಿಸ್ಟ್ ಆಗಿರ್ತಾಳೆ. ಇವಳೇ ಸಿಟಿನಲ್ಲಿ ಸ್ಪ್ರೆಡ್ ಆಗಿರುವಂತ ವೈರಸ್ಗೆ ಸೀರಮ್ ನ ಕಂಡಿಡಿತಾ ಇರ್ತಾಳೆ. ಅದರಿಂದ ಅವಳು ಮತ್ತೆ ಏವೋ ಇಬ್ರು ಸೇರ್ಕೊಂಡು ಅಲ್ಲಿನ ಮುಖ್ಯಸ್ಥರಿಗೆ ಅವ್ರುಗಳು ಮಾಡ್ತಿರುವಂತ ಎಕ್ಸ್ಪೆರಿಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಅದೇನಂದ್ರೆ ಇವಾಗಲೇ 30% ನಷ್ಟು ಇನ್ಫೆಕ್ಷನ್ ಮತ್ತೆ ಜಾಸ್ತಿ ಆಗಿದೆ. ಅದರಿಂದ ನಾವು ಸಬ್ಜೆಕ್ಟ್ 7 ನ ಪರೀಕ್ಷೆ ಮಾಡ್ತಿದೀವಿ. ಇವನು 3 ವರ್ಷಗಳಿಂದ ಮೇಜ್ ನ ಟ್ರಯಲ್ಸ್ ನಲ್ಲಿದ್ದಾನೆ. ಇವನು ಇವಾಗ್ಲೂ ತುಂಬಾ ಶಕ್ತಿಶಾಲಿ ಆಂಟಿಬಾಡಿನ ಹೊಂದಿದ್ದಾನೆ. ಇವನ ಆಂಟಿಬಾಡಿ ಮೋಸ್ಟ್ಲಿ ನಾವು ಕಂಡಿಡಿತಿರುವಂತ ಸೀರಮ್ಗೆ ಸಪೋರ್ಟ್ ಮಾಡಬಹುದು. ಅದರಿಂದ ನೀವುಗಳು ಓಕೆ ಅಂದ್ರೆ ನಾವು ಟೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಆಫೀಸರ್ಸ್ ಗಳು ಕೂಡ ಒಪ್ಕೊಳ್ತಾರೆ. ಈ ಕಡೆ ಥಾಮಸ್ ಮತ್ತೆ ಅವನ ಟೀಮ್ ನವರೆಲ್ಲ ವಿಕೆಟ್ ಸಿಟಿ ಹತ್ರ ಬಂದು ಆ ಸಿಟಿ ಒಳಗಡೆ ಹೇಗ್ ಹೋಗೋದು ಅಂತ ನೋಡ್ತಿರ್ತಾರೆ. ಆ ಜಾಗದಲ್ಲಿ ತುಂಬಾನೇ ಜನ ಇರ್ತಾರೆ. ಅವ್ರಗಳನ್ನ ಅಲ್ಲಿನ ಸರ್ಕಾರ ವಿಕೆಟ್ ಸಿಟಿ ಒಳಗಡೆ ಬಿಟ್ಕೊಳ್ತಾ ಇರೋದಿಲ್ಲ. ಯಾಕಂದ್ರೆ ಅವ್ರಗಳಿಗೆ ವೈರಸ್ ಇನ್ಫೆಕ್ಷನ್ ಆಗಿರಬಹುದು ಅಂತ, ಅಥವಾ ಅವ್ರ ಹತ್ರ ಜಾಸ್ತಿ ದುಡ್ಡು ಇಲ್ದಿರೋದ್ರಿಂದ ಅವ್ರಗಳನ್ನ ಅಲ್ಲಿನ ಸರ್ಕಾರ ವಿಕೆಟ್ ಸಿಟಿ ಒಳಗಡೆ ಬಿಟ್ಕೊಳ್ತಾ ಇರೋದಿಲ್ಲ. ಈಗಿರ್ಬೇಕಾದ್ರೆ ಥಾಮಸ್ ಬಾಡಿ ಒಳಗಡೆ ಇರುವಂತ ಚಿಪ್ ನ ಒಂದು ಡ್ರೋನ್ ಸ್ಕ್ಯಾನ್ ಮಾಡಿ ಅವ್ರ ಇರುವಂತ ಲೊಕೇಶನ್ ವಿಕೆಟ್ ಸಿಟಿಯ ಕಂಟ್ರೋಲ್ ರೂಮ್ ಗೆ ಕಳ್ಸುತ್ತೆ. ಈ ಕಡೆ ಜನಗಳೆಲ್ಲ ನಮ್ಗಳನ್ನ ವಿಕೆಟ್ ಸಿಟಿ ಒಳಗಡೆ ಬಿಡಿ ಅಂತ ತುಂಬಾ ಗಲಾಟೆ ಮಾಡ್ತಿರ್ತಾರೆ. ಅದನ್ನ ನೋಡಿ ಜಾರ್ಜ್ ಥಾಮಸ್ಗೆ ಇವ್ರಗಳನ್ನೇ ಆ ಸಿಟಿ ಒಳಗಡೆ ಬಿಡ್ತಾ ಇಲ್ಲ, ಇನ್ನ ನಮ್ಗಳನ್ನೇ ಬಿಡ್ತಾರ, ಬಾ ವಾಪಸ್ ಹೋಗೋಣ ಥಾಮಸ್ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಥಾಮಸ್ ಇಷ್ಟ ದೂರ ಬಂದ್ಮೇಲೆ ಮತ್ತೆ ವಾಪಸ್ ಹೋಗೋ ಮಾತೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೊಂದ್ ಕಡೆ ಜಾನ್ಸನ್ ಥಾಮಸ್ ಟೀಮ್ ನ ನೋಡಿ ಅವ್ರಗಳ ಮೇಲೆ ದಾಳಿ ಮಾಡಿ ಅಂತ ಅವನ ಗಾರ್ಡ್ಸ್ ಗಳಿಗೆ ಆರ್ಡರ್ ಮಾಡ್ತಾನೆ. ಅದರಿಂದ ಆ ಗಾರ್ಡ್ಸ್ ಗಳು ಆ ಸಿಟಿ ಗೋಡೆ ಮೇಲ್ಗಡೆ ಇದ್ದಂತ ಗನ್ಗಳಿಂದ ಅಲ್ಲಿದ್ದಂತ ಜನಗಳ ಮೇಲೆ ಬಾಂಬ್ ಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅಲ್ಲಿದ್ದಂತ ಜನಗಳೆಲ್ಲ ಚಲ್ಲಪಿಲ್ಲಿಯಾಗಿ ಓಡ್ತಿರ್ತಾರೆ. ಈಗಿರ್ಬೇಕಾದ್ರೆ ಒಂದು ಟೀಮು ಥಾಮಸ್ ಟೀಮ್ ನವರೆಲ್ಲ ಒಂದು ಗಾಡಿ ಒಳಗಡೆ ಹತ್ತಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಸ್ವಲ್ಪ ಸಮಯದ ನಂತರ ಅವ್ರುಗಳು ಒಂದು ಜಾಗಕ್ಕೆ ಬಂದು ಗಾಡಿಗಳಿಂದ ಎಲ್ಲಾರನ್ನೂ ಕೆಳಗಡೆ ಇಳಿಸ್ತಾರೆ. ಅವಾಗ ಥಾಮಸ್ ನೀವು ಯಾರು, ನಮ್ಮನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ಅಂತ ಕೇಳ್ತಾನೆ. ಅದರಿಂದ ಗ್ಯಾಲಿ ಮಾಸ್ಕ್ ನ ರಿಮೂವ್ ಮಾಡಿ ಆಯ್ ಥಾಮಸ್ ಅಂತ ಹೇಳ್ತಾನೆ. ಅವನನ್ನ ನೋಡಿ ಎಲ್ಲರಿಗೂ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ.
ಇರುತ್ತೆ. ಯಾಕಂದ್ರೆ ಇವ್ರುಗಳೆಲ್ಲ ಮೇಜ್ ರನ್ನರ್ ಪಾರ್ಟ್ 1ರಲ್ಲಿ ಸ್ನೇಹಿತರಾಗಿರ್ತಾರೆ. ಆ ಸಮಯದಲ್ಲಿ ಗ್ಯಾಲಿ ಚೆಕ್ ನ ಸಾಯಿಸ್ಬಿಟ್ಟಿರ್ತಾನೆ. ಅದರಿಂದ ಥಾಮಸ್ ಗ್ಯಾಲಿಗೆ ಹೊಡೆಯೋದಕ್ಕೆ ಅಂತ ಹೋಗ್ತಿರ್ತಾನೆ. ಅವಾಗ ನ್ಯೂಟನ್ ಅನ್ನ ಸಮಾಧಾನ ಮಾಡಿ ಗ್ಯಾಲಿಗೆ ಇದು ಹೇಗ್ ಸಾಧ್ಯ, ನಾವು ನೀನು ಸತ್ತೋಗಿದೀಯ ಅಂತ ಅನ್ಕೊಂಡಿದ್ವಿ ಅಂತ ಹೇಳ್ತಾನೆ. ಅದಕ್ಕೆ ಗ್ಯಾಲಿ ಅದೆಲ್ಲ ಹಳೆ ಕತೆ, ಅದನ್ನ ಬಿಡಿ, ನೀವುಗಳು ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ನ್ಯೂಟ್, ಮೀನು ಈ ವಿಕೆಟ್ ಸಿಟಿ ಒಳಗಡೆ ಇದ್ದಾನೆ, ಅವನನ್ನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ನಾವು ಆ ಸಿಟಿ ಒಳಗಡೆ ಹೋಗೋದಕ್ಕೆ ದಾರಿ ಹುಡುಕ್ತಿದೀವಿ ಅಂತ ಹೇಳ್ತಾನೆ. ಅವಾಗ ಗ್ಯಾಲಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನನ್ ಜೊತೆ ಬನ್ನಿ ಅಂತ ಹೇಳಿ ಅವ್ರಗಳನ್ನೆಲ್ಲ ಅವರ ಟೀಮ್ ಲೀಡರ್ ಹತ್ರ ಕರ್ಕೊಂಡೋಗಿ ಅವರಿಗೆ ಎಲ್ಲಾ ವಿಷಯನ ತಿಳಿಸ್ತಾನೆ. ಆ ಲೀಡರ್ ನ ಮುಖ ತುಂಬಾ ವಿಕಾರವಾಗಿರುತ್ತೆ. ಮೋಸ್ಟ್ಲಿ ಅವರಿಗೆ ವೈರಸ್ ಇನ್ಫೆಕ್ಷನ್ ಆಗಿ ಆಮೇಲೆ ಅವರು ಅದರಿಂದ ಬಚಾವಾಗಿರಬಹುದು. ಅವರು ಥಾಮಸ್ಗೆ, ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನನ್ಗೆ ಏನು ಉಪಯೋಗ ಇಲ್ಲ ಅಂದ್ರೆ ಅಷ್ಟೊಂದು ದೊಡ್ಡ ರಿಸ್ಕ್ ನ ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಥಾಮಸ್, ನಾವುಗಳು ನಿಮ್ಗೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ತೀವಿ, ನಾವೆಲ್ಲರೂ ಸೇರಿ ವಿಕೆಟ್ ಸಿಟಿ ಒಳಗಡೆ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಆ ಲೀಡರ್, ಹಾಗಾದ್ರೆ ನೀನ್ ಮಾತ್ರ ಗ್ಯಾಲಿ ಜೊತೆ ಹೋಗೋ, ಉಳ್ದವ್ರೆಲ್ಲ ನನ್ ಜೊತೆನೆ ಇರ್ಲಿ ಅಂತ ಹೇಳಿ ಗ್ಯಾಲಿಗೆ ಥಾಮಸ್ ನ ವಿಕೆಟ್ ಸಿಟಿ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಒಪ್ಪಿಗೆ ಕೊಡ್ತಾರೆ. ಅದರಿಂದ ಗ್ಯಾಲಿ ಥಾಮಸ್ ನ ವಿಕೆಟ್ ಸಿಟಿ ಒಳಗಡೆ ಕರ್ಕೊಂಡು ಹೋಗ್ತಿರ್ತಾನೆ. ಅವ್ರ ಜೊತೆ ನ್ಯೂಟ್ ಕೂಡ ಹೋಗ್ತಿರ್ತಾನೆ. ಉಳ್ದವ್ರೆಲ್ಲ ಅಲ್ಲೇ ಇರ್ತಾರೆ. ಗ್ಯಾಲಿ ಅವ್ರಗಳನ್ನ ಒಂದು ಸುರಂಗದಿಂದ ವಿಕೆಟ್ ಸಿಟಿ ಒಳಗಡೆ ಕರ್ಕೊಂಡು ಹೋಗ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಟೆರೆಸಾ ಅವಳು ಕಂಡಿಡ್ದಿರುವಂತ ಸೀರಮ್ ನ ವೈರಸ್ ಇನ್ಫೆಕ್ಷನ್ ಆಗಿರುವಂತ ಒಬ್ಳು ಹುಡುಗಿಗೆ ಇಂಜೆಕ್ಟ್ ಮಾಡ್ತಾಳೆ. ಅದರಿಂದ ಹುಡುಗಿ ಸ್ವಲ್ಪ ಹುಷಾರಾಗ್ತಾಳೆ. ಅದನ್ನ ನೋಡಿ ಏವಾ ತುಂಬಾ ಖುಷಿ ಪಡ್ತಿರ್ತಾರೆ. ಅವಾಗ ಅಲ್ಲಿಗೆ ಜಾನ್ಸ್ ಬಂದು ಆ ಹುಡುಗಿನ ನೋಡಿ ಏವಾ ಹತ್ರ ಈ ಔಷಧಿ ಎಷ್ಟ್ ಸಮಯ ಕೆಲಸ ಮಾಡುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಏವಾ, ಅದು ನನಗೆ ಸರಿಯಾಗಿ ಗೊತ್ತಿಲ್ಲ, ಥಾಮಸ್ ಇನ್ನು ಹೊರಗಡೆನೆ ಇದ್ದಾನೆ, ಸೆಕ್ಯೂರಿಟಿನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ, ಈ ಸಲ ಯಾವುದೇ ರೀತಿ ಮಿಸ್ಟೇಕ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಇನ್ನೊಂದ್ ಕಡೆ ಗ್ಯಾಲಿ, ಥಾಮಸ್, ನ್ಯೂಟ್ ಎಲ್ರು ವಿಕೆಟ್ ಸಿಟಿ ಒಳಗಡೆ ಬಂದಾಗ ಅಲ್ಲೂ ಕೂಡ ತುಂಬಾ ಜನಗಳಿರ್ತಾರೆ. ಅವ್ರಗಳೆಲ್ಲ ದುಡ್ಡಿರೋರು ಬಿಸ್ನೆಸ್ ಮ್ಯಾನ್ ಗಳಾಗಿರ್ತಾರೆ. ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರಗಳನ್ನ ಆ ಸಿಟಿ ಒಳಗಡೆ ಬದುಕೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ. ಆ ಸಿಟಿ ತುಂಬಾನೇ ಮಾಡರ್ನ್ ಆಗಿರುತ್ತೆ. ಹೇಗೋ ಮಾಡಿ ಗ್ಯಾಲಿ ಅವ್ರಗಳನ್ನ ಆ ಸಿಟಿ ಒಳಗಡೆ ಕರ್ಕೊಂಡು ಹೋಗಿ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದು ಆ ಸಿಟಿಯಲ್ಲಿ ಇರುವಂತ ಮೇನ್ ಬಿಲ್ಡಿಂಗ್ ನ ತೋರಿಸಿ ಮೀನುನ ಕರ್ಕೊಂಡ್ ಬಂದಿದ್ರೆ ಆ ಬಿಲ್ಡಿಂಗ್ ನಲ್ಲಿ ಇಟ್ಟಿರ್ತಾರೆ ನೋಡಿ ಅಂತ ಹೇಳಿ ಅಲ್ಲೇ ಬಚ್ಚಿಟ್ಟಿದಂತ ಒಂದು ಸ್ಕೋಪ್ ನ ಅವ್ರಗಳಿಗೆ ಕೊಡ್ತಾನೆ. ಅವಾಗ ಥಾಮಸ್ ಆ ಸ್ಕೋಪ್ ನಿಂದ ನೋಡಿದಾಗ ಆ ಬಿಲ್ಡಿಂಗ್ ನಲ್ಲಿ ಟೆರೆಸಾ ಕೆಲಸ ಮಾಡ್ತಿರೋದು ಅವನಿಗೆ ಕಾಣುತ್ತೆ. ಅದರಿಂದ ಅವ್ರುಗಳು ಮತ್ತೆ ವಾಪಸ್ ಬಂದು ಎಲ್ರಿಗೂ ಟೆರೆಸಾ ಬಗ್ಗೆ ತಿಳಿಸಿ ಆ ಬಿಲ್ಡಿಂಗ್ ಒಳಗಡೆ ಹೋಗೋದಕ್ಕೆ ನಾವು ಟೆರೆಸಾ ಸಹಾಯನ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಅವಾಗ ನ್ಯೂಟ್ ಥಾಮಸ್ಗೆ, ಇದೆಲ್ಲ ಆಗಿದ್ದು ಟೆರೆಸಾ ಇಂದಾನೆ, ಅವಳು ಇವಾಗಲೇ ನಮ್ಗಳಿಗೆ ಒಂದ್ಸಲ ಮೋಸ ಮಾಡಿದಾಳೆ, ಅವಳನ್ನ ನಂಬಿ ನಾವುಗಳು ಮತ್ತೆ ಮೋಸ ಹೋಗ್ಬೇಕಂತ ಥಾಮಸ್ ಜೊತೆ ಜಗಳ ಮಾಡ್ತಿರ್ತಾನೆ. ಆದ್ರೆ ಸ್ವಲ್ಪ ಸಮಯದ ನಂತರ ಅವನು ಕಂಟ್ರೋಲಿಗೆ ಬಂದು ಥಾಮಸ್ ಹತ್ರ ಸಾರಿ ಕೇಳ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಥಾಮಸ್ ನ್ಯೂಟ್ ಹತ್ರ ಹೋದಾಗ, ಸಾರಿ ಥಾಮಸ್, ನಾನು ನಿನ್ನೆ ನಿಮ್ ಜೊತೆ ಆ ರೀತಿ ಬಿಹೇವ್ ಮಾಡಬಾರ್ದಿತ್ತು, ಆದ್ರೆ ನಾನು ಏನ್ ಮಾಡ್ಲಿ, ಆ ಕೆಟ್ಟ ವೈರಸ್ ನನ್ ಬಾಡಿ ಒಳಗಡೆನೂ ಇದೆ, ಇದರಿಂದನೇ ನಾನು ನಿನ್ನೆ ರಾತ್ರಿ ನಿನ್ ಜೊತೆ ಹಾಗೆ ಬಿಹೇವ್ ಮಾಡ್ದೆ ಅಂತ ಹೇಳ್ತಾನೆ. ಅವಾಗ ನ್ಯೂಟ್ಗೆ ವೈರಸ್ ಇನ್ಫೆಕ್ಷನ್ ಆಗಿದೆ ಅನ್ನೋದು ಥಾಮಸ್ಗೆ ಗೊತ್ತಾಗುತ್ತೆ. ಅದರಿಂದ ಅವನು ನ್ಯೂಟ್ಗೆ ಈ ವಿಷಯನ ನೀನು ಮೊದ್ಲೇ ಯಾಕೆ ಹೇಳಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ನ್ಯೂಟ್, ಹೇಳಿದ್ರೆ ಏನ್ ಪ್ರಯೋಜನ, ಇದರಿಂದ ಬಚಾವ್ ಆಗೋದಕ್ಕೆ ಯಾವ್ದು ದಾರಿನೇ ಇಲ್ವಲ್ಲ ಅಂತ ಹೇಳ್ತಾನೆ. ಅವಾಗ ಥಾಮಸ್, ಎಲ್ಲ ಸರಿ ಹೋಗುತ್ತೆ, ಇದರಿಂದ ನಾವು ಬಚಾವ್ ಆಗೇ ಆಗ್ತೀವಿ ಅಂತ ಹೇಳ್ತಿರ್ತಾನೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಟೆರೆಸಾ ಟ್ರೀಟ್ಮೆಂಟ್ ಕೊಟ್ಟಿದಂತ ಹುಡುಗಿಗೆ ಪವರ್ ಕಮ್ಮಿಯಾಗಿ ಅವಳು ಮತ್ತೆ ಝೋಂಬಿ ಆಗಿ ಕನ್ವರ್ಟ್ ಆಗ್ತಿರ್ತಾಳೆ. ಅದನ್ನ ನೋಡಿ ಟೆರೆಸಾ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿರ್ತಾಳೆ. ಅದೇ ಬೇಜಾರ್ನಲ್ಲಿ ಅವತ್ ರಾತ್ರಿ ಟೆರೆಸಾ ಮನೆಗೆ ಹೋಗ್ತಿರ್ಬೇಕಾದ್ರೆ ಅವಳ ಕಣ್ಣಿಗೆ ಥಾಮಸ್ ಕಾಣಿಸ್ಕೊಳ್ತಾನೆ. ಅದರಿಂದ ಟೆರೆಸಾ ಥಾಮಸ್ ನ ಮಾತಾಡಿಸೋದಕ್ಕೋಸ್ಕರ ಅವನ ಹಿಂದೆನೆ ಹೋಗ್ತಾಳೆ. ಅವಳು ಯಾರು ಇಲ್ದೇ ಇರುವಂತ ಜಾಗಕ್ಕೆ ಬಂದಾಗ ಅವಳ ಮುಂದೆ ಥಾಮಸ್ ಬರ್ತಾನೆ. ಅವನನ್ನ ಟೆರೆಸಾ ನೋಡಿ, ಥಾಮಸ್, ನಿನ್ನ ಜಾನ್ಸನ್ ನೋಡಿದ್ರೆ ತುಂಬಾನೇ ತೊಂದರೆ ಆಗುತ್ತೆ, ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಅವಳ ಹಿಂದೆಯಿಂದ ಗ್ಯಾಲಿ ಬಂದು ಅವಳಿಗೆ ಮಾಸ್ಕ್ ಹಾಕಿ ಅವರ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಅವಾಗ ಗ್ಯಾಲಿ ಅವ್ರ ಹತ್ರ, ಮೀನು ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಟೆರೆಸಾ, ಅವನು ಸಬ್ ಲೆವೆಲ್ 3 ನಲ್ಲಿ ಇದ್ದಾನೆ, ಅವನ ಜೊತೆ ಇನ್ನೂ 28 ಮಕ್ಳುಗಳಿದಾವೆ, ಆದ್ರೆ ನೀವುಗಳು ಅವನ ಹತ್ರ ಹೋಗೋದಕ್ಕೆ ಆಗೋದಿಲ್ಲ, ಎಲ್ಲ ಡೋರ್ಸ್ ಗಳಿಗೆ ಫಿಂಗರ್ ಪ್ರಿಂಟ್ ಸೆಕ್ಯೂರಿಟಿ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಥಾಮಸ್, ಹಾಗಾದ್ರೆ ನಮ್ ಜೊತೆ ನೀನು ಬಾ, ಆದ್ರೆ ಅದಕ್ಕಿಂತ ಮುಂಚೆ ನಮ್ ಬಾಡಿ ಒಳಗಡೆ ಇರುವಂತ ಚಿಪ್ ನ ರಿಮೂವ್ ಮಾಡು ಅಂತ ಹೇಳ್ತಾನೆ. ಅದರಿಂದ ಟೆರೆಸಾ ಥಾಮಸ್ ಬಾಡಿ ಒಳಗಡೆ ಇರುವಂತ ವಿಕೆಟ್ ಚಿಪ್ ನ ರಿಮೂವ್ ಮಾಡ್ತಿರ್ತಾಳೆ. ಆ ಸಮಯದಲ್ಲಿ ಟೆರೆಸಾ ಬ್ರಿಂದನ ನೋಡಿ, ಇವಳು ತುಂಬಾನೇ ಹೆಲ್ತಿ ಆಗಿದ್ದಾಳೆ, ಇವಳು ನಿಮ್ಗೆ ಮೊದ್ಲು ಎಲ್ ಸಿಗಿದ್ಲು ಅಂತ ಕೇಳ್ತಾಳೆ. ಅದಕ್ಕೆ ಥಾಮಸ್, ರೈಟ್ ಆರ್ಮ್ ಆರ್ಗನೈಸೇಷನ್ ಅಲ್ಲಿ ಅಂತ ಹೇಳ್ತಾನೆ. ಅವಾಗ ಟೆರೆಸಾ, ಇವಳು ನನಗೆ ತುಂಬಾನೇ ಚೆನ್ನಾಗ್ ಗೊತ್ತು, ಇವಳಿಗೆ ವೈರಸ್ ಇಂದ ಇನ್ಫೆಕ್ಷನ್ ಆಗಿರುವಂತ ಒಬ್ಬ ಮನುಷ್ಯ ಕಚ್ಚಿದಾನೆ, ಆದ್ರೂ ಇವಳು ಇಷ್ಟೊಂದು ಹೆಲ್ತಿ ಆಗಿರೋದಕ್ಕೆ ಹೇಗ್ ಸಾಧ್ಯ ಅಂತ ಕೇಳ್ತಾಳೆ. ಅದಕ್ಕೆ ಥಾಮಸ್, ಸಾಕು ಟೆರೆಸಾ, ಮತ್ತೆ ನಾವು ನಿನ್ನಿಂದ ಮೋಸ ಹೋಗೋದಿಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಗ್ಯಾಲಿ ಬಂದು ಟೆರೆಸಾನ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾನೆ. ಆ ಸಮಯದಲ್ಲಿ ಟೆರೆಸಾ ಥಾಮಸ್ ಬ್ಲಡ್ ಆಗಿರುವಂತ ಕಾಟನ್ ನ ಯಾರಿಗೂ ಕಾಣ್ತಿರುವ ಹಾಗೆ ಅವಳ ಪಾಕೆಟ್ ಒಳಗಡೆ ಇಟ್ಕೊಳ್ತಾಳೆ. ನಂತರ ಥಾಮಸ್ ಗಾರ್ಡ್ಸ್ ಗಳ ಡ್ರೆಸ್ ಹಾಕೊಂಡು ಟೆರೆಸಾನ ಕರ್ಕೊಂಡು ವಿಕೆಟ್ ಸಿಟಿ ಒಳಗಡೆ ಬರ್ತಾನೆ. ಅವ್ರಿಬ್ರು ಒಳಗಡೆ ಹೋಗ್ತಿರ್ಬೇಕಾದ್ರೆ ಅವ್ರ ಜೊತೆ ಗ್ಯಾಲಿ ಮತ್ತೆ ನ್ಯೂಟನ್ ಕೂಡ ಸೇರ್ಕೊಳ್ತಾರೆ. ಇನ್ನೊಂದ್ ಕಡೆ ಬ್ರಿಂದಾ ವಿಕೆಟ್ ಸಿಟಿ ಒಳಗಡೆ ಇರುವಂತ ಮಕ್ಕಳುಗಳನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಒಂದು ಬಸ್ ಹತ್ರ ಹೋಗ್ತಿರ್ತಾಳೆ. ಈ ಕಡೆ ಎಲ್ರು ಒಳಗಡೆ ಬಂದು ಅಲ್ಲಿದ್ದಂತ ಗಾರ್ಡ್ಸ್ ಗಳಿಗೆಲ್ಲ ಶೂಟ್ ಮಾಡಿ ಸಬ್ ಲೆವೆಲ್ 3 ನಲ್ಲಿ ಇರುವಂತ ಮಕ್ಕಳುಗಳನ್ನೆಲ್ಲ ರಿಲೀಸ್ ಮಾಡಿ ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಅಲ್ಲೂ ಕೂಡ ಮೀನು ಇರೋದಿಲ್ಲ. ಅಷ್ಟೊತ್ತಿಗಾಗ್ಲೇ ಅವನನ್ನ ಟೆಸ್ಟ್ ಮಾಡೋದಕ್ಕೆ ಅಂತ ಲ್ಯಾಬಿಗೆ ಕರ್ಕೊಂಡು ಹೋಗ್ತಿರ್ತಾರೆ. ಆ ವಿಷಯನ ಟೆರೆಸಾ ಕಂಪ್ಯೂಟರ್ ನಲ್ಲಿ ತಿಳ್ಕೊಂಡು ಥಾಮಸ್ಗೆ ತಿಳಿಸ್ತಾಳೆ. ಅದಕ್ಕೆ ಅವನು ನನ್ನನ್ನ ಅವನ ಹತ್ರ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಅವನ ಜೊತೆ ನ್ಯೂಟ್ ಕೂಡ
ಕೂಡ ಹೋಗ್ತಾನೆ. ಗ್ಯಾಲಿ ಮಾತ್ರ ಸೆಕ್ಯೂರಿಟಿ ರೂಮ್ ನಲ್ಲಿರುವಂತ ಸೀರಮ್ ನ ತಗೊಳ್ಳೋದಕ್ಕೆ ಅಲ್ಲೇ ಉಳ್ಕೊಳ್ತಾನೆ, ಆ ಸೀರಮ್ ನ ನ್ಯೂಟ್ ಗೆ ಇಂಜೆಕ್ಟ್ ಮಾಡೋದಕ್ಕೆ ಅಂತ. ಈ ಕಡೆ ಟೆರೆಸಾ ಜೊತೆ ಥಾಮಸ್ ಮತ್ತೆ ನ್ಯೂಟ್ ಇಬ್ರು ಲಿಫ್ಟ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಜಾನ್ಸನ್ ಕೂಡ ಬಂದ್ಬಿಡ್ತಾನೆ. ಅವನು ಟೆರೆಸಾಗೆ ಥಾಮಸ್ ವೀಕೆಟ್ ಸಿಟಿ ಹತ್ರ ಬಂದಿದ್ದಾನೆ, ಅವನು ನಿನ್ಗೆ ಏನಾದ್ರೂ ಸಿಕ್ಕರೆ ನನಗೆ ಇನ್ಫಾರ್ಮ್ ಮಾಡು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಟೆರೆಸಾ ಏನು ಮಾತಾಡದೆ ಲಿಫ್ಟ್ ಇಂದ ಹೊರಗಡೆ ಹೋಗ್ತಾಳೆ. ಅದರಿಂದ ಥಾಮಸ್ ಮತ್ತೆ ನ್ಯೂಟ್ ಕೂಡ ಅವಳ ಹಿಂದೆನೆ ಹೋಗ್ತಾರೆ. ಅವಾಗ ಜಾನ್ಸನ್ಗೆ ಸ್ವಲ್ಪ ಡೌಟ್ ಬರುತ್ತೆ. ಅದರಿಂದ ಅವನು ಅವ್ರಗಳ ಹಿಂದೆನೆ ಹೋಗಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಗಾರ್ಡ್ಸ್ ಗಳು ಕೂಡ ಬಂದ್ಬಿಡ್ತಾರೆ. ಅದರಿಂದ ಥಾಮಸ್ ಟೆರೆಸನ ಇಟ್ಕೊಂಡು ಅವಳಿಗೆ ಗನ್ನೇ ಮಾಡ್ತಾನೆ. ಅದನ್ನ ನೋಡಿ ಜಾನ್ಸನ್, ನೀನು ಟೆರೆಸಾಗೆನೆ ಶೂಟ್ ಮಾಡ್ತೀಯಾ, ಹಾಗಾದ್ರೆ ಮಾಡು ಅಂತ ಹೇಳ್ತಾನೆ. ಆದ್ರೆ ಅಷ್ಟರಲ್ಲಿ ಟೆರೆಸಾ ಅವರಿಬ್ರು ಒಳಗಡೆ ನುಗ್ಗಿ ಎಮರ್ಜೆನ್ಸಿ ಬಟನ್ ನ ಆನ್ ಮಾಡ್ತಾಳೆ. ಅದರಿಂದ ಎಲ್ಲಾ ಕಡೆ ಡೋರ್ಸ್ ಗಳು ಕ್ಲೋಸ್ ಆಗ್ತವೆ. ಅವಾಗ ಟೆರೆಸಾ ಜಾನ್ಸನ್ಗೆ ನನಗೆ ಅವ್ರುಗಳು ಜೀವಂತವಾಗಬೇಕು, ಅವರಿಂದ ಲ್ಯಾಬ್ಗೆ ಸಹಾಯ ಆಗುತ್ತೆ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಅದರಿಂದ ಜಾನ್ಸನ್ಗೂ ಥಾಮಸ್ ಬಾಡಿಯಿಂದ ಸೀರಮ್ ನ ರೆಡಿ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ಗ್ಯಾಲಿ ಎಮರ್ಜೆನ್ಸಿ ಸೀರಮ್ ನ ತಗೊಂಡು ಅದನ್ನ ಒಬ್ಬ ಹುಡುಗನ್ ಕೈಲಿ ಕೊಟ್ಟು ಅವ್ರಗಳನ್ನ ಅಲ್ಲಿಂದ ಬೇಸ್ಮೆಂಟ್ ಕಡೆ ಕರ್ಕೊಂಡು ಹೋಗ್ತಿರ್ತಾನೆ. ಅವಾಗ ಅಲ್ಲಿಗೆ ಬೃಂದ ಒಂದು ಬಸ್ ನ ತಗೊಂಡ್ ಬಂದು ಆ ಹುಡುಗರನ್ನೆಲ್ಲ ಬಸ್ ಒಳಗಡೆ ಹತ್ತಿಸ್ಕೊಳ್ತಾ ಇರ್ತಾರೆ. ಆದ್ರೆ ಅಷ್ಟೊತ್ತಾದ್ರೂ ಅಲ್ಲಿಗೆ ಥಾಮಸ್ ಮತ್ತೆ ನ್ಯೂಟ್ ಬರ್ದೇ ಇರೋದ್ರಿಂದ ಗ್ಯಾಲಿ ಬೃಂದಾಗೆ ನೀನು ಇವ್ರಗಳ ಜೊತೆ ಇರು ಅಂತ ಹೇಳಿ ಅವನು ಅಲ್ಲಿಂದ ಮತ್ತೆ ವಾಪಸ್ ಹೋಗ್ತಾನೆ. ಆದ್ರೆ ಕೆಲವು ಗಾರ್ಡ್ಸ್ ಗಳು ಅವ್ರು ಇರುವಂತ ಬಸ್ ನ ನೋಡಿ ಆ ಬಸ್ ಹತ್ರ ಬರ್ತಿರ್ತಾರೆ. ಅದರಿಂದ ಬೃಂದ ಆ ಬಸ್ ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಇನ್ನೊಂದ್ ಕಡೆ ಮೀನು ಡಾಕ್ಟರ್ಸ್ ಗಳಿಗೆಲ್ಲ ಹೊಡೆದು ಲ್ಯಾಬ್ ಇಂದ ಹೊರಗಡೆ ಬರ್ತಿರ್ತಾನೆ. ಅವಾಗ ಅವನಿಗೆ ಥಾಮಸ್ ಮತ್ತೆ ನ್ಯೂಟ್ ಇಬ್ರು ಸಿಗ್ತಾರೆ. ಅವರು ಮೀನನ್ನು ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾರೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಜಾನ್ಸನ್ ಮತ್ತೆ ಗಾರ್ಡ್ಸ್ ಗಳು ಬಂದ್ಬಿಡ್ತಾರೆ. ಅದರಿಂದ ಅವ್ರುಗಳು ಅಲ್ಲೇ ಪಕ್ಕದಲ್ಲಿದ್ದಂತ ಒಂದು ರೂಮ್ ಒಳಗಡೆ ಹೋಗಿ ಆ ರೂಮ್ ನ ಲಾಕ್ ಮಾಡ್ತಾರೆ. ಅವಾಗ ಗಾರ್ಡ್ಸ್ ಗಳು ಕಟಿಂಗ್ ಮಿಷಿನ್ ತಗೊಂಡ್ ಬಂದು ಆ ಡೋರ್ ಲಾಕರ್ ನ ಕಟ್ ಮಾಡ್ತಿರ್ತಾರೆ. ಅದನ್ನ ನೋಡಿ ಥಾಮಸ್ ನ್ಯೂಟ್ ಮತ್ತೆ ಮೀನೋಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಅವಾಗ ಥಾಮಸ್ ಒಂದು ಪ್ಲಾನ್ ಮಾಡಿ ಅವ್ರಗಳ ಮುಂದೆ ಇದ್ದಂತ ಪೂಲ್ ನ ನೋಡಿ ಗ್ಲಾಸ್ ನ ಬ್ರೇಕ್ ಮಾಡ್ಕೊಂಡು ಆ ಪೂಲ್ ಒಳಗಡೆ ಬಿದ್ದೋಗ್ತಾರೆ. ಅಷ್ಟರಲ್ಲಿ ಆ ರೂಮ್ ಒಳಗಡೆ ಜಾನ್ಸನ್ ಕೂಡ ಬಂದು ಎಲ್ರು ನೀರ್ ಒಳಗಡೆ ಬಿದ್ದಿರೋದನ್ನ ನೋಡಿ ಅವನು ಅಲ್ಲಿಂದ ಹೋಗ್ತಾನೆ. ಆದ್ರೆ ಕೆಳಗಡೆ ಇದ್ದಂತ ಗಾರ್ಡ್ಸ್ ಗಳು ಅವ್ರ ಹತ್ರ ಬಂದು ಅವರನ್ನ ಅರೆಸ್ಟ್ ಮಾಡೋದಕ್ಕೆ ನೋಡ್ತಿರ್ತಾರೆ. ಆದ್ರೆ ಇದ್ದಕ್ಕಿದ್ದಾಗೆ ಒಬ್ಬ ಆ ಗಾರ್ಡ್ಸ್ ಗಳಿಗೆಲ್ಲ ಶೂಟ್ ಮಾಡ್ಬಿಡ್ತಾನೆ. ಅವನು ಬೇರೆ ಯಾರು ಅಲ್ಲ ಗ್ಯಾಲಿ. ಈಗಿರ್ಬೇಕಾದ್ರೆ ಬೃಂದ ಹೋಗ್ತಿದ್ದಂತ ಬಸ್ ನ ಗಾರ್ಡ್ಸ್ ಗಳು ಒಂದ್ ಕಡೆ ಲಾಕ್ ಮಾಡಿ ಅವಳನ್ನ ಕೆಳಗಡೆ ಇಳಿ ಅಂತ ಹೇಳ್ತಿರ್ತಾರೆ. ಅದರಿಂದ ಬೃಂದ ಆ ಬಸ್ ಇಂದ ಕೆಳಗಡೆ ಇಳಿದು ಒಂದು ಫ್ಲೇರ್ ಗನ್ ಇಂದ ಮೇಲ್ಗಡೆ ಶೂಟ್ ಮಾಡ್ತಾಳೆ. ಯಾಕಂದ್ರೆ ಕ್ರೇನ್ ಒಳಗಡೆ ಇರುವಂತ ಫ್ರೇಗೆ ಗೊತ್ತಾಗ್ಲಿ ಅಂತ. ಅದನ್ನ ನೋಡಿ ಫ್ರೇ ಕ್ರೇನ್ ಹುಕ್ ನ ಕೆಳಗಡೆ ಬಿಡ್ತಾನೆ. ಅದನ್ನ ಬೃಂದ ಬಸ್ಗೆ ಲಾಕ್ ಮಾಡಿ ಅವಳು ಕೂಡ ಬಸ್ ಒಳಗಡೆ ಹೋಗಿ ಕೂತ್ಕೊಳ್ತಾಳೆ. ಗಾರ್ಡ್ಸ್ ಗಳ ಬಸ್ ಹತ್ರ ಬರೋಷ್ಟ್ರಲ್ಲಿ ಫ್ರೇ ಆ ಬಸ್ ನ ಮೇಲ್ಗಡೆ ಹೇಳ್ಕೊತಾನೆ. ಆ ಬಸ್ ಮೇಲ್ಗಡೆ ಹೋಗ್ತಿರ್ಬೇಕಾದ್ರೆ ಹುಕ್ ಹಾಕಿದಂತ ಗ್ರಿಲ್ಸ್ ಹಸ್ಕೊಳ್ತಾ ಇರುತ್ತೆ. ಅದರಿಂದ ಫ್ರೇ ಆ ಬಸ್ ನ ಒಂದು ಬಿಲ್ಡಿಂಗ್ ಮೇಲ್ಗಡೆ ಲ್ಯಾಂಡ್ ಮಾಡ್ತಾನೆ. ಇನ್ನೊಂದ್ ಕಡೆ ಜಾನ್ಸನ್ ಸಬ್ ಲೆವೆಲ್ 3 ಬಂದ್ ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಏವಾ ಬರ್ತಾರೆ. ಅವ್ರಿಗೆ ಜಾನ್ಸನ್ ಅವರು ಇವಾಗ್ಲೂ ವೀಕೆಟ್ ಸಿಟಿ ಒಳಗಡೆ ಇದಾರೆ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅದೇ ಸಮಯದಲ್ಲಿ ಟೆರೆಸಾ ಅವಳು ತಗೊಂಡ್ ಬಂದಿದ್ದಂತ ಕಾಟನ್ ಇಂದ ಥಾಮಸ್ ಬ್ರೆಡ್ ನ ತೆಗೆದು ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ಅವಳಿಗೆ ಅವನ ಬಾಡಿಯಿಂದ ಸೀರಮ್ ನ ಕಂಡಿಡಿಬಹುದು. ಅವನ ಬ್ಲಡ್ ನಲ್ಲಿರುವಂತ ಆಂಟಿಬಾಡಿ ಪವರ್ ನಿಂದ ಪರ್ಮನೆಂಟ್ ಆಗಿ ವೈರಸ್ ನ ನಾಶ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಲೋರೆನ್ಸ್ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ನಮ್ಮ ಶತ್ರು ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಅವನು ಆ ಸಿಟಿ ಒಳಗಡೆ ಇದ್ದಾನೆ, ನಾವೆಲ್ಲ ಸೇರಿ ಆ ಸಿಟಿನ ನಮ್ದಾಗಿಸ್ಕೊಳ್ಳೋಣ ಅಂತ ಹೇಳಿ ಅವನ ಜೀಪ್ ಗೆ ಬಾಂಬ್ ನ ಫಿಕ್ಸ್ ಮಾಡ್ಕೊಂಡು ವೀಕೆಟ್ ಸಿಟಿ ಗೋಡೆಗೆ ಹೋಗಿ ಗುದ್ದುತ್ತಾನೆ. ಅದರಿಂದ ಬಾಂಬ್ ಬ್ಲಾಸ್ಟ್ ಆಗಿ ಆ ಗೋಡೆ ಒಡೆದೋಗುತ್ತೆ. ಆ ಜಾಗದಿಂದ ಎಲ್ಲರೂ ಒಳಗಡೆ ನುಗ್ತಾ ಇರ್ತಾರೆ. ಅವಾಗ ಎಲ್ಲಾ ಗಾರ್ಡ್ಸ್ ಗಳು ಆ ಜನಗಳ ಮೇಲೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಜಾಗದಲ್ಲಿ ಥಾಮಸ್, ನ್ಯೂಟ್, ಗ್ಯಾಲಿ ಮತ್ತೆ ಮೀನು ಕೂಡ ಇರ್ತಾರೆ. ಎಲ್ಲ ಕಡೆ ಗಾರ್ಡ್ಸ್ ಗಳು ಇರೋದ್ರಿಂದ ಅವರಿಗೆ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ಅವ್ರುಗಳು ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಜನಗಳಿಗೂ ಮತ್ತೆ ಗಾರ್ಡ್ಸ್ ಗಳ ಮಧ್ಯೆ ದೊಡ್ಡ ಯುದ್ಧನೇ ನಡೀತಾ ಇರುತ್ತೆ. ಈಗಿರ್ಬೇಕಾದ್ರೆ ಥಾಮಸ್ ವಾಕಿನಲ್ಲಿ ಬೃಂದಾಗೆ ನಿಮ್ಗಳ ಹತ್ರ ನಾವು ಬರೋದಕ್ಕೆ ಆಗ್ತಾ ಇಲ್ಲ, ಇಲ್ಲಿ ಎಲ್ಲ ಕಡೆ ಗಾರ್ಡ್ಸ್ ಗಳಿದ್ದಾರೆ, ನೀವುಗಳು ಮಕ್ಕಳುಗಳನ್ನ ಕರ್ಕೊಂಡು ಸೇಫ್ ಆದ ಜಾಗಕ್ಕೆ ಹೋಗಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಬೃಂದ ಇರುವಂತ ಜಾಗಕ್ಕೆ ವಿನ್ಸ್ ಮತ್ತೆ ಜಾರ್ಜ್ ಇಬ್ರು ಸ್ಪೇಸ್ ಶಿಪ್ ನ ತಗೊಂಡ್ ಬರ್ತಾರೆ. ಅದನ್ನ ನೋಡಿ ಬೃಂದ ಥಾಮಸ್ಗೆ ನೀವು ಟನಲ್ ಹತ್ರ ಬನ್ನಿ, ಅಲ್ಲಿಗೆ ನಾವು ಸ್ಪೇಸ್ ಶಿಪ್ ನ ತಗೊಂಡ್ ಬರ್ತೀವಿ ಅಂತ ಹೇಳ್ತಾಳೆ. ಅದರಿಂದ ಅವ್ರುಗಳೆಲ್ಲ ಟನಲ್ ಹತ್ರ ಹೋಗ್ತಿರ್ತಾರೆ. ಆದ್ರೆ ಅಷ್ಟರಲ್ಲಿ ನ್ಯೂಟ್ ಬಾಡಿಗೆಲ್ಲ ವೈರಸ್ ಸ್ಪ್ರೆಡ್ ಆಗಿ ಅವನಿಗೆ ನಡೆಯೋದಕ್ಕೇನೆ ಆಗ್ತಾ ಇರೋದಿಲ್ಲ. ಅದರಿಂದ ಥಾಮಸ್, ಮೀನು ಮತ್ತೆ ಗ್ಯಾಲಿಗೆ ನೀವು ಬೃಂದ ಹತ್ರ ಹೋಗಿ ಅವಳ ಹತ್ರ ಇರುವಂತ ಸೀರಮ್ ನ ಇಸ್ಕೊಂಡ್ ಬನ್ನಿ, ನಾನು ಆದಷ್ಟು ನ್ಯೂಟ್ ನ ಕರ್ಕೊಂಡ್ ಬರ್ತಿರ್ತೀನಿ ಅಂತ ಹೇಳಿ ಅವ್ರಿಬ್ರನ್ನ ಅಲ್ಲಿಂದ ಕಳಿಸ್ತಾನೆ. ಆ ಸಮಯದಲ್ಲಿ ನ್ಯೂಟ್ ಅವನು ಹಾಕೊಂಡಿರುವಂತ ಡಾಲರ್ ನ ತೆಗೆದು ಥಾಮಸ್ ಕೈಗೆ ಕೊಡ್ತಾನೆ. ಥಾಮಸ್ ಅವನನ್ನ ಆದಷ್ಟು ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ನ್ಯೂಟ್ಗೆ ಒಂದ್ ಹೆಜ್ಜೆನೂ ಇಡೋದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ಅವನು ಕೆಳಗಡೆ ಬಿದ್ದೋಗ್ತಾನೆ. ಆ ಸಮಯದಲ್ಲಿ ಟೆರೆಸಾ ಮೈಕ್ ನಲ್ಲಿ, ಥಾಮಸ್ ನಾನು ಹೇಳ್ತಿರುವಂತ ಮಾತನ್ನ ಗಮನ ಇಟ್ಟು ಕೇಳೋ, ನಿನ್ಗೆ ನನ್ ಮೇಲೆ ಭರವಸೆ ಇಲ್ಲ, ಆದ್ರೆ ನಾನು ಹೇಳ್ತಿರುವಂತ ಮಾತು 100% ನಷ್ಟು ಸತ್ಯ. ನಿನ್ನ ಬ್ಲಡ್ ನಲ್ಲಿ ವೈರಸ್ ವಿರುದ್ಧ ಹೋರಾಡುವಂತ ಆಂಟಿಬಾಡಿ ಎನರ್ಜಿ ಇದೆ. ಅದರಿಂದನೇ ನೀನು ಬೃಂದಾಗೆ ಬ್ಲಡ್ ಕೊಟ್ಮೇಲೆ ಅವಳು ಸಂಪೂರ್ಣವಾಗಿ ವಾಸಿಯಾಗಿದ್ದಾಳೆ. ಅದೇ ರೀತಿ ನೀನು ನ್ಯೂಟ್ ನ ಕೂಡ ಉಳಿಸಬಹುದು. ಬರೀ ಅವನ್ನ ಮಾತ್ರ ಅಲ್ಲ, ಈ ವೈರಸ್ ನಿಂದ ಯಾರ್ಯಾರು ತೊಂದರೆನಲ್ಲಿದ್ದಾರೆ ಅವ್ರನ್ನೆಲ್ಲ ಕಾಪಾಡಬಹುದು. ಅದರಿಂದ ನೀನು ವಾಪಸ್ ನನ್ನ ಹತ್ರ ಬಾ ಅಂತ ಹೇಳ್ತಿರ್ತಾಳೆ. ಆದ್ರೆ ಅಷ್ಟರಲ್ಲಿ ನ್ಯೂಟ್ ಫುಲ್ ಜಾಂಬಿ ಆಗಿ ಕನ್ವರ್ಟ್ ಆಗಿ ಥಾಮಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಅವನನ್ನ ಕಂಟ್ರೋಲ್ ಮಾಡೋದಕ್ಕೆ ಥಾಮಸ್ ತುಂಬಾನೇ ಟ್ರೈ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ನ್ಯೂಟ್ ಒಂದು ಕತ್ತಿನ ತಗೊಂಡು ಅದನ್ನ ಅವನೇ ಚುಚ್ಕೊಳ್ಳೋದಕ್ಕೆ ನೋಡ್ತಿರ್ತಾನೆ. ಅದನ್ನ ತಪ್ಪಿಸೋದಕ್ಕೆ
ಹುಡ್ಕೋಕೆ ಅಂತ ಥಾಮಸ್ ಹೋದಾಗ ಮಿಸ್ ಆಗಿ ಆ ಕತ್ತೆ ನ್ಯೂಟ್ಗೆ ಚುಚ್ಕೋಬಿಡುತ್ತೆ. ಅದರಿಂದ ನ್ಯೂಟ್ ಸತ್ತೋಗ್ತಾನೆ. ಅದೇ ಸಮಯಕ್ಕೆ ಬ್ರಿಂದಾ ಸೀರಮ್ನ ತಗೊಂಡು ಅಲ್ಲಿಗೆ ಬರ್ತಾಳೆ. ಅವಳು ನ್ಯೂಟ್ ಸತ್ತೋಗಿರೋದನ್ನ ನೋಡಿ ತುಂಬಾನೇ ದುಃಖ ಪಡ್ತಿರ್ತಾಳೆ. ಥಾಮಸ್ ಕೂಡ ತುಂಬಾನೇ ದುಃಖ ಪಡ್ಕೊಂಡು ಟೆರೆಸಾ ಹತ್ರ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಗ್ಯಾಲಿ ಮತ್ತೆ ಮೀನು ಕೂಡ ಬಂದು ನ್ಯೂಟ್ ನ ನೋಡಿ ಅವರು ಕೂಡ ತುಂಬಾನೇ ದುಃಖ ಪಡ್ತಿರ್ತಾರೆ. ನಂತರ ಥಾಮಸ್ ಏವಾ ಹತ್ರ ಬಂದು ಟೆರೆಸ್ ಹೇಳಿದ್ದು ನಿಜಾನ, ಹಾಗಾದ್ರೆ ಉಳ್ದವ್ರನ್ನೆಲ್ಲ ಬಿಟ್ಟು ನನ್ನನ್ನ ನೀವು ಹೇಗ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ಏವಾ, ಥಾಮಸ್ ನೀನು ನನ್ ಮೇಲೆ ಭರವಸೆ ಇಡು, ನಾವು ಯಾರಿಗೂ ಏನೂ ಆಗದಿರೋ ರೀತಿ ನೋಡ್ಕೊಳ್ತೀವಿ, ನಿನ್ಗೂ ಕೂಡ ಏನೂ ಆಗೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರಿಗೆ ಹಿಂದೆಯಿಂದ ಯಾರು ಶೂಟ್ ಮಾಡ್ತಾರೆ. ಅದು ಬೇರೆ ಯಾರು ಅಲ್ಲ, ಜಾನ್ಸನ್. ಅವನು ಥಾಮಸ್ ಹತ್ರ ಬಂದು ಅವನಿಗೆ ಏನೋ ಇಂಜೆಕ್ಟ್ ಮಾಡಿ ಅವನ ಪ್ರಜ್ಞೆ ತಪ್ಪಿಸಿ ಟೆರೆಸಾ ಹತ್ರ ಕರ್ಕೊಂಡು ಹೋಗ್ತಾನೆ. ಅವಳು ಅವನ ಬ್ಲಡ್ ಇಂದ ಸೀರಮ್ ನ ರೆಡಿ ಮಾಡ್ತಿರ್ತಾಳೆ. ಅವಾಗ ಜಾನ್ಸನ್ ಥಾಮಸ್ಗೆ, ನಿನ್ನ ರಕ್ತ ಎಲ್ಲರಿಗೂ ಸಾಲೋದಿಲ್ಲ, ಅದರಿಂದ ನೀನ್ ಇನ್ಮೇಲೆ ವೀಕೆಂಡ್ ನ ಪ್ರಾಪರ್ಟಿ, ಇನ್ಮೇಲೆ ನೀನು ಯಾವಾಗ್ಲೂ ಲ್ಯಾಬ್ ನಲ್ಲೇ ಇರ್ಬೇಕಾಗುತ್ತೆ, ನಮ್ಗಳಿಗೆ ಬೇಕಾದಾಗ ನೀನು ನಿನ್ನ ರಕ್ತನ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಟೆರೆಸಾ ಸೀರಮ್ ನ ರೆಡಿ ಮಾಡ್ತಾಳೆ. ಅದನ್ನ ಜಾನ್ಸನ್ ತಗೊಂಡು ಅವನ ಎಡಗೈಗೆ ಇಂಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೋಡ್ತಿರ್ತಾನೆ, ಯಾಕಂದ್ರೆ ಅವನಿಗೂ ವೈರಸ್ ಇನ್ಫೆಕ್ಷನ್ ಆಗಿರುತ್ತೆ. ಅಷ್ಟರಲ್ಲಿ ಟೆರೆಸಾ ಜಾನ್ಸನ್ ತಲೆಗೆ ಹೊಡೆದು, ಥಾಮಸ್ ನೀನು ಇಲ್ಲಿರೋದು ಅಷ್ಟೊಂದು ಸೇಫ್ ಅಲ್ಲ ಅಂತ ಹೇಳಿ ಅವನನ್ನ ಬೆಡ್ ಇಂದ ರಿಲೀಸ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅವಳಿಂದ ಜಾನ್ಸನ್ ಬಂದು ಅವಳನ್ನ ಒಂದ್ ಕಡೆ ನೂಕಿ ಅವಳ ಹತ್ರ ಇರುವಂತ ಸೀರಮ್ ನ ತಗೊಳ್ಳೋದಕ್ಕೆ ನೋಡ್ತಿರ್ತಾನೆ. ಅವಾಗ ಥಾಮಸ್ ಬಂದು ಜಾನ್ಸನ್ಗೆ ಸಖತ್ ಹೊಡಿತಿರ್ತಾನೆ. ಅದರಿಂದ ಜಾನ್ಸನ್ ಥಾಮಸ್ಗೆ ಶೂಟ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಅವ್ರಿದ್ದಂತ ಬಿಲ್ಡಿಂಗ್ ಗೆ ಬಾಂಬ್ ಬಂದು ಬ್ಲಾಸ್ಟ್ ಆಗ್ಬಿಡುತ್ತೆ. ಆ ಸಮಯದಲ್ಲಿ ಟೆರೆಸಾ ಮತ್ತೆ ಥಾಮಸ್ ಇಬ್ರು ಸೀರಮ್ ನ ತಗೊಂಡು ಅಲ್ಲಿಂದ ಓಡೋಗ್ತಿರ್ತಾರೆ. ಅವಾಗ ಜಾನ್ಸನ್ ಟೆರೆಸಾಗೆ ಶೂಟ್ ಮಾಡ್ಬಿಡ್ತಾನೆ. ಅವಳನ್ನ ಆ ಬುಲೆಟ್ ಇಂದ ತಪ್ಪಿಸೋದಕ್ಕೆ ಅಂತ ಹೋಗಿ ಆ ಬುಲೆಟ್ ಥಾಮಸ್ ಗೆ ಬಿದ್ಬಿಡುತ್ತೆ. ಆದ್ರೂ ಅವ್ರುಗಳು ಅಲ್ಲಿಂದ ತಪ್ಪಿಸ್ಕೊಂಡು ಜೋಂಬಿಗಳನ್ನ ಟೆಸ್ಟ್ ಮಾಡುವಂತ ರೂಮ್ ಒಳಗಡೆ ಬಂದು ಬಚ್ಚಿಟ್ಕೊಳ್ತಾರೆ. ಅಲ್ಲಿಗೂ ಕೂಡ ಜಾನ್ಸನ್ ಬಂದು ಅವ್ರಗಳನ್ನ ಸಾಯಿಸೋದಕ್ಕೆ ಹುಡುಕ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನಿಗೆ ಟೆರೆಸಾ ಸಿಕ್ಬಿಡ್ತಾಳೆ. ಅವಳಿಗೆ ಜಾನ್ಸನ್ ಶೂಟ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಥಾಮಸ್ ಒಂದು ವಸ್ತುನ ತೆಗೆದು ಜಾನ್ಸನ್ ಕಡೆ ಎಸಿತಾನೆ. ಅದು ಜೋಂಬಿಗಳಿದ್ದಂತ ರೂಮ್ ಗ್ಲಾಸ್ ಗೆ ಹೊಡೆದು ಆ ಗ್ಲಾಸ್ ಬ್ರೇಕ್ ಆಗಿ ಅದ್ರಲ್ಲಿದ್ದಂತ ಜೋಂಬಿಗಳು ಜಾನ್ಸನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಸಮಯದಲ್ಲಿ ಟೆರೆಸಾ ಥಾಮಸ್ ನ ಕರ್ಕೊಂಡು ಆ ಬಿಲ್ಡಿಂಗ್ ಮೇಲ್ಗಡೆ ಬರ್ತಾಳೆ. ಆ ಬಿಲ್ಡಿಂಗ್ ಸಂಪೂರ್ಣವಾಗಿ ಬೆಂಕಿಯಿಂದ ಹತ್ಕೊಂಡು ಉರಿತಾ ಇರುತ್ತೆ. ಅದರಿಂದ ಅವ್ರಗಳಿಗೆ ಎಲ್ಲೂ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಇನ್ನೇನು ಅವ್ರುಗಳು ಅಲ್ಲೇ ಸತ್ತೋಗ್ತಾರೆ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅಲ್ಲಿಗೆ ವಿನ್ಸ್, ಬ್ರಿಂದಾ ಮತ್ತೆ ಜಾರ್ಜ್ ಎಲ್ರು ಸ್ಪೇಸ್ ಶಿಪ್ ನ ತಗೊಂಡ್ ಬರ್ತಾರೆ. ಅವಾಗ ಟೆರೆಸಾ ಹೇಗೋ ಮಾಡಿ ಥಾಮಸ್ ನ ಆ ಸ್ಪೇಸ್ ಶಿಪ್ ಹತ್ರ ಕರ್ಕೊಂಡ್ ಬಂದು ಆ ಸ್ಪೇಸ್ ಶಿಪ್ ಒಳಗಡೆ ಹತ್ತಿಸ್ತಾಳೆ. ಯಾಕಂದ್ರೆ ಥಾಮಸ್ಗೆ ಬುಲೆಟ್ ಬಿದ್ದಿರೋದ್ರಿಂದ ಅವನಿಗೆ ನಡೆಯೋದಕ್ಕೆ ಆಗ್ತಾ ಇರೋದಿಲ್ಲ. ಆದ್ರೆ ಟೆರೆಸಾ ಸ್ಪೇಸ್ ಶಿಪ್ ಒಳಗಡೆ ಹತ್ತೋಷ್ಟರಲ್ಲಿ ಅವಳು ನಿಂತಿದ್ದಂತ ಬಿಲ್ಡಿಂಗ್ ಕುಸ್ತು ಅವಳು ಕೂಡ ಆ ಬಿಲ್ಡಿಂಗ್ ಜೊತೆ ಕೆಳಗಡೆ ಬಿದ್ದೋಗ್ತಾಳೆ. ಅದನ್ನ ನೋಡಿ ಎಲ್ಲರಿಗೂ ತುಂಬಾನೇ ಬೇಜಾರಾಗ್ತಿರುತ್ತೆ. ಅದಾದ್ಮೇಲೆ ಥಾಮಸ್ಗೆ ಪ್ರಜ್ಞೆ ಬಂದಾಗ ಅವನು ಒಂದು ಬೀಚ್ ಹತ್ರ ಇರ್ತಾನೆ. ಅಲ್ಲಿ ಎಲ್ರು ಅವರ ಜೀವನನ ಪ್ರಾರಂಭ ಮಾಡೋದಕ್ಕೆ ಕ್ಯಾಂಪ್ ಗಳನ್ನ ರೆಡಿ ಮಾಡ್ಕೊಳ್ತಿರ್ತಾರೆ. ಹಾಗೆ ಅಲ್ಲಿ ಮೀನು, ಜಾರ್ಜ್, ಫ್ರೈ, ಬ್ರಿಂದಾ ಮತ್ತೆ ವಿನ್ಸ್ ಎಲ್ಲ ಇರ್ತಾರೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಥಾಮಸ್ ನ್ಯೂಟ್ ಕೊಟ್ಟಿದ್ದಂತ ಡಾಲರ್ ನ ನೋಡ್ತಿರ್ಬೇಕಾದ್ರೆ ಅದ್ರಲ್ಲಿ ಅವನು ಒಂದು ಪತ್ರನ ಇಟ್ಟಿರ್ತಾನೆ. ಆ ಪತ್ರದಲ್ಲಿ ನ್ಯೂಟ್ ಅವನ ಹಳೆ ನೆನ್ಪುಗಳನ್ನೆಲ್ಲ ಬರ್ದಿರ್ತಾನೆ. ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಥಾಮಸ್ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿರ್ತಾನೆ. ಕೊನೆಗೆ ಅವ್ರಗಳೆಲ್ಲ ಸತ್ತೋಗಿರುವವರ ಹೆಸರನ್ನ ಒಂದು ಕಲ್ ಮೇಲೆ ಕೆತ್ತಿ ಅವರಿಗೆ ಶ್ರದ್ಧಾಂಜಲಿ ತಿಳಿಸ್ತಾ ಇರ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.